ಫ್ರೆಂಡ್ಸ್, ಈಗ ತುಂಬ ದಿವಸದಿಂದ ಚಳಿ ಮಳೆ ವಾತಾವರಣ, ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಲಸಿಂದೆ ಕಾಳಿನ ವಡೆ, ಕಾಳಿನಲ್ಲಿ ವಡೆ ಮಾಡೋದು ತುಂಬ ಅಪರೂಪ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೆಳಗಿನ ತಿಂಡಿ ಜೊತೆಗಾಗಲಿ, ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ, ಇಲ್ಲ ಊಟದ ಜೊತೆ ನೆಂಚ್ಕೊಳ್ಳೋಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ಈಗ ಹಲಸಿಂದೆ ಕಾಳಿನ ವಡೆನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಹಲಸಿಂದೆ ಕಾಳಿನ ವಡೆಗೆ ಹಲಸಿಂದೆ ಕಾಳು, ಇಲ್ಲಿ ಬಿಳಿ ಹಲಸಿಂದೆ ಕಾಳನ್ನು 5 hours ಮಿನಿಮಮ್ ನೆನೆಸ್ಬೇಕು. 6 hours ನೆನೆಸಿದ್ರೂ ತೊಂದರೆ ಇಲ್ಲ. ಚೆನ್ನಾಗಿ ನೆನೆದೇ ಇದ್ದರೆ ಹೊರಟಾಗುತ್ತೆ ವಡೆ. ಹಾಗಾಗಿ 5 hours ಮಿನಿಮಮ್ ನೆನೆಸಿಡಬೇಕು. ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ನಲ್ಲಿ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಲೇಡ್ಗೆ ಚೆನ್ನಾಗಿ ಸಿಗಲಿ ಅಂತ. 4 ಇಳಕು ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ. ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ. ಇದನ್ನು ತರಿಯಾಗಿ ಮೊದಲು ಮಿಕ್ಸಿ ಮಾಡ್ಕೋಬೇಕು. ಈಗ ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಸಿರೋ ಹಲಸಿಂದೆ ಕಾಳನ್ನು ಒಂದು ತೊಟ್ಟು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ. ಮಿಕ್ಸಿನಲ್ಲಾದರೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೋದು, ಸ್ವಲ್ಪನೇ ಮಾಡ್ತೀವಲ್ಲ ಹಾಗೆ. ಗ್ರೈಂಡರಲ್ಲಿ ಮಾಡೋದಾದರೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಬೋದು. ಇದನ್ನು ಮಿಕ್ಸಿ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನುಣ್ಣಗಾಗಿದೆ, ನೀರು ಹಾಕಿಲ್ಲ. ಹಾಗಾಗಿ ಉಳಿದ ಕಾಳನ್ನು ಇದೇ ಥರ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಪೂರ್ತಿ ಹಲಸಿಂದೆ ಕಾಳನ್ನು ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಮತ್ತು ಈ ಹದ. ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು, ತರಿಯಾಗಿ ಕುಟ್ಕೊಂಡಿರೋ ಕಾಳು ಮೆಣಸು ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಒಂದು ಪಿಂಚಷ್ಟು ಅಡುಗೆ ಸೋಡಾ, ತುಂಬ ಕಡಿಮೆ ಹಾಕಬೇಕು ಅಡುಗೆ ಸೋಡಾ, ಉಪ್ಪು. ಇದನ್ನು ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ವಡೆ ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ತಟ್ಟೋದಕ್ಕೆ ಒಂದು ಮೆಥಡ್ ಇದೆ, ವಡೆ ಶೇಪ್ ಬರೋದಕ್ಕೆ. ಅದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಬಟ್ಲನ್ನು ತೊಗೋಬೇಕು. ಇದು ಒಂದು ಬಿಳಿ ಬಟ್ಟೆ, ಕ್ಲೀನಾಗಿರೋ ಬಿಳಿ ಬಟ್ಟೆನ ಒದ್ದೆ ಮಾಡಿಕೊಂಡು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಒಂದಿಷ್ಟು ದಪ್ಪ ಉಂಡೆ ತೊಗೊಂಡು, ಜಾಸ್ತಿ ಆಯಿತು, ಇನ್ನೊಂಚೂರು ಕಡಿಮೆ ತಗೋತೀನಿ. ಇದ್ರ ಮೇಲೆ ಈ ಥರ ತಟ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕು. ಉದ್ದಿನ ವಡೆನೂ ಇದೇ ಥರ ಮೆಥಡ್ ಫಾಲೋ ಮಾಡಿದ್ರೆ ನೀಟಾಗಿ ಶೇಪ್ ಬರುತ್ತೆ. ಈಗ ಎಣ್ಣೆ ಕಾದಿದೆ, ವಡೆನ ಒಂದೊಂದೇ ಬಿಡ್ತಾ ಹೋಗ್ತೀನಿ ಎಣ್ಣೆಯಲ್ಲಿ. ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲೇ ಇರಲಿ. ಸುಮಾರು ಜನ ಕಂಪ್ಲೇಂಟ್ ಇದೆ, ಉದ್ದಿನ ವಡೆ ಈ ಥರ ಶೇಪಲ್ಲಿ ಬರೋದೇ ಇಲ್ಲ, ಹೋಟೆಲ್ ಥರ ಹೇಗೆ ಮಾಡಿದ್ರು ಅನ್ನೋದು. ಈ ಮೆಥಡ್ ಫಾಲೋ ಮಾಡಿದ್ರೆ ಫಸ್ಟ್ ಕ್ಲಾಸಾಗಿ ಒಳ್ಳೆ ಶೇಪಲ್ಲೇ ಉದ್ದಿನ ವಡೆ ಕೂಡ ಮಾಡಬಹುದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಲ್ಲಿ ಎಲ್ಲ. ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ.